ನಂದಿನಿ ಡಿಲೆಕ್ಸ್ ರೆಸ್ಟೋರೆಂಟ್ ಈಗಾಗಲೇ 19ನೇ ಬ್ರಾಂಚ್ ಇವತ್ತು ಲೋಕಾರ್ಪಣೆ ಉದ್ಘಾಟನೆ ಆಗಿರುವಂಥದ್ದು. ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಟಿ ಸಂಜನಾ ಗಲ್ರಾಣಿ ಅವರು ಕೂಡ ಬಂದಿರುವಂಥದ್ದು. ಅವ್ರನ್ನೇ ನಾವು ಮಾತನಾಡಿಸೋಣ. ಮೇಡಮ್, ಕಳೆದ 37 ವರ್ಷಗಳಿಂದ 3ನೇ ತಲೆಮಾರು, ಇವತ್ತು 19ನೇ ಬ್ರಾಂಚ್ ನಂದಿನಿ ಡಿಲೆಕ್ಸ್ ರೆಸ್ಟೋರೆಂಟ್. ಏನು ಹೇಳಲಿಕ್ಕೆ ಬಯಸ್ತೀರಿ? ಉದ್ಘಾಟನೆ ಮಾಡಿದ್ರಿ, ತುಂಬ ಸಂತೋಷ ಆಗ್ತಾ ಇದೆ ಇಂಥ ಒಂದು ರೆಸ್ಟೋರೆಂಟ್ ಬಂದುಬಿಟ್ಟು ಉದ್ಘಾಟನೆ ಮಾಡಿದ್ದಕ್ಕೆ. ಬ್ಯಾಂಗ್ಳೂರ್ T2 ಏರ್ಪೋರ್ಟಿಂದ ಇನ್ಸ್ಪೈರ್ ಆಗಿದೆ. ಕಂಪ್ಲೀಟ್ ಇಂಟೀರಿಯರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಧನುಷ್ ಅವರು ಅವ್ರ ಏಜಿಗೆ ತುಂಬ ಡೈನಾಮಿಕ್ ಇದ್ದಾರೆ. ತುಂಬ ಚಿಕ್ಕ ಹುಡುಗನ ಥರ ಇದ್ದಾರೆ ನೋಡೋಕ್ಕೆ, ಬಟ್ ಅವ್ರಿಗೂ ತೋರಿಸಿ. ಚಿಕ್ಕ ಹುಡುಗನ ಥರ ಇದ್ದಾರೆ ನೋಡೋಕ್ಕೆ, ಬಟ್ ತುಂಬ ಡೈನಾಮಿಕ್ ಆಗಿದ್ದಾರೆ. ವೆರಿ ಸೈಲೆಂಟ್, ಬಟ್ ಹಿಸ್ ವರ್ಕ್ ಟಾಕ್ಸ್ ಔನ್ಸಸ್ ಅಬೌಟ್ ಹಿಮ್. ಸೊ ಎಸ್, ಆ್ಯಂಡ್ ಅದ್ಭುತವಾದ ಫುಡ್ಡು. ನೀವು ಹೇಳ್ದಂಗೆ 37 ವರ್ಷದಿಂದ ನಮಗೆ ಬೆಂಗಳೂರಲ್ಲಿ ಚಿಲ್ಲಿ ಚಿಕನ್ ಅಂದರೆ ಆಂಧ್ರ ಸ್ಟೈಲು ಒಂದೇ ಹೋಟೆಲ್ ಗೊತ್ತು. ನಾನು ಬಂದಿದ್ದೀನಿ ಅಂತ ನಾನು ಹೊಗಳ್ತಾ ಇಲ್ಲ. ನಮಗೆ ಆ ಗ್ರೀನ್ ಕಲರ್ ರಸದ ಜೊತೆ ಚಿಲ್ಲಿ ಚಿಕನ್ ಅಂದರೆ ನಂದಿನಿ ಡಿಲಕ್ಸ್ ಮಾತ್ರ. ಅದಕ್ಕೆ ಯಾವುದೂ ಕಾಂಪಿಟೇಷನೇ ಇಲ್ಲ. ಬಟ್ ಇಲ್ಲಿ ಬಂದಾದಮೇಲೆ ಇವತ್ತು ಹಲವಾರು ಡಿಶಸ್ ತಿಂದು ತುಂಬ ಅಪ್ಗ್ರೇಡ್ ಆಗಿ ತುಂಬ ಸುಪೀರಿಯರ್ ಆಗಿದ್ದಾರೆ. ನಾನು ಚಿಲ್ಲಿ ಚಿಕನ್ ಫ್ಯಾನ್ ಆ್ಯಕ್ಚುಲಿ. ನಾನು ಆ ಚಿಲ್ಲಿ ಚಿಕನು, ಆ ಮಟನ್ ಬಿರಿಯಾನಿ, ಕೊನೆಗೂ ಮಜ್ಜಿಗೆ ಕುಡ್ಕೊಂಡು ಹೋಗೋದು, ಈ 3 ಐಟಮ್ಗೆ ನಾನು ಪಕ್ಕಾ ಫ್ಯಾನು. ಬಟ್ ಈಗ ಎಷ್ಟು ಅಪ್ಗ್ರೇಡ್ ಮಾಡಿದ್ದಾರೆ ಅಂದರೆ ಹಲವಾರು ಟೈಪ್ಸ್ ಚಿಕನ್, ಮಟನ್, ಫಿಶ್. ನಿಜಕ್ಕೂ ತುಂಬ ಎಂಜಾಯ್ ಮಾಡಿದ್ವಿ ನಾವು ಊಟ. ಆ್ಯಂಡ್ ನಾವು ಪದೇ ಇಲ್ಲಿ ಬರೋಕ್ಕೆ ಕಾಡುಗೋಡಿ, ವೈಟ್ ಫೀಲ್ಡ್ ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ದೂರ ಇದೆ ನನ್ನ ಮನೆಯಿಂದ. ಸೇಂಟ್ ಮಾರ್ಕ್ಸ್ ರೋಡ್ ತುಂಬ ಹತ್ತಿರ ಇದೆ. ಸೊ ಖಂಡಿತವಾಗ್ಲೂ ನಾವು ಸೇಂಟ್ ಮಾರ್ಕ್ಸ್ ರೋಡ್ ಪದೇ ಹೋಗ್ತಾನೆ ಇರ್ತೀವಿ. ತುಂಬಾ ಒಳ್ಳೆ ರೀಕಾಲ್ ಆಗಿದೆ ನನಗೆ ಈ ಕಂಪ್ಲೀಟ್ ಫುಡ್ ಇವತ್ತು. ಆ್ಯಂಡ್ ಐ ಥಿಂಕ್ ಒನ್ಸ್ ಇನ್ ಅ ಮಂತ್, ಒನ್ಸ್ ಇನ್ 2 ಮಂತ್ಸ್ ಖಂಡಿತವಾಗ್ಲೂ ನಾನು ಆಚೆ ಹೋಗ್ಬಿಟ್ಟು ಇಲ್ಲಿ ನಂದಿನಿ ಹೋಟೆಲಲ್ಲಿ ಖಂಡಿತವಾಗ್ಲೂ ತಿಂತೀನಿ. ರೆಸ್ಟೋರೆಂಟ್ ಹೋಟೆಲ್ ಅಂತ ಹೇಳಿ ಬಂದಾಗ ಆ ಫುಡ್ಡು ಮತ್ತೆ ಕ್ಲೀನಿಂಗು, ಸ್ವಚ್ಛತೆಗೆ ಪ್ರಾಧಾನ್ಯ ಕೊಡುವಂಥದ್ದು ಇಲ್ಲಿ ಹೆಂಗಿತ್ತು ಅನ್ನುವಂಥದ್ದು ಮೇಡಮ್? ತುಂಬ ಸ್ವಚ್ಛತೆ ಇಲ್ಲದೆ ಸ್ವಚ್ಛತೆ ಇಲ್ಲದೆ ಒಂದು ಬ್ರ್ಯಾಂಡ್ ಇಷ್ಟು ಹತ್ತಿರಕ್ಕೆ ಬೆಳೆಯೋಕ್ಕಾಗಲ್ಲ. ಎಲ್ಲ ಪ್ರೋಟೋಕಾಲ್ಸ್ ಫಾಲೋ ಮಾಡ್ತಿದ್ದಾರೆ. ಆ್ಯಂಡ್ ಎಷ್ಟು ಡೆಫಿನೆಟಾಗಿ ಫಾಲೋ ಮಾಡಬೇಕಂದ್ರೆ ಅದರಿಂದ ಜಾಸ್ತಿ ಹೆಚ್ಚಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿದ್ದಾರೆ. ಹಾಗಾಗಿ ಅಷ್ಟು ಹತ್ತಿರಕ್ಕೆ ಬೆಳೆದಿದ್ದಾರೆ. ಮೇಡಮ್, 19ನೇ ಬ್ರಾಂಚ್ ಮತ್ತೆ 2026 ಡಿಸೆಂಬರಿಗೆ ಇನ್ನೂ ಹೆಚ್ಚು ಬ್ರಾಂಚ್ಗಳನ್ನು ಮಾಡಬೇಕು ಅಥವಾ 25 ಬ್ರಾಂಚ್ಗಳನ್ನು ಮಾಡಬೇಕನ್ನುವಂತಹ ಕನಸನ್ನು ಹೊಂದ್ಕೊಂಡಿದ್ದಾರೆ ಈ ಒಂದು ನಂದಿನಿ ಡಿಲೆಕ್ಸ್ನ ಸಂಸ್ಥಾಪಕರು ಮತ್ತು ಮಾಲೀಕರು ಧನುಷ್ ಅವರು. ಏನು ವಿಶ್ ಮಾಡ್ಲಿಕ್ಕೆ ಬಯಸ್ತೀರಿ ಕೊನೆಯದಾಗಿ? ನನಗೆ ಇವರೇ ಇನ್ಸ್ಪಿರೇಷನು. ನಾನು ಮೊದಲನೇ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಅವರು ಆಲ್ರೆಡಿ 19ನೇ ಬ್ರಾಂಚ್ ಇದ್ದಾರೆ. ನಾನು ಚೈನ್ ಆಫ್ ಸ್ಕೂಲ್ಸ್ ಮಾಡಬೇಕಂತ ನಾನು ಹೊರಡಿದ್ದೀನಿ. ಸೊ ನೀವು ಎಲ್ಲೆಲ್ಲಿ ಮಾಡ್ತೀರಾ ಅಲ್ಲಿ ಪಕ್ಕದಲ್ಲಿ ನಾನು ಬಂದು ಮಾಡ್ತೀನಿ ಅಂತ ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ. ಆ್ಯಂಡ್ ಐ ಹೋಪ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಲಾಂಗ್ ಅಸೋಸಿಯೇಷನ್. ಸ್ಪ್ರೌಟಿಂಗ್ ಬ್ರಿಲಿಯನ್ಸ್ ಅಂತ ನಮ್ಮದೇ ಸ್ಕೂಲ್ ಇದೆ ದೊಮ್ಲೂರಲ್ಲಿ. ಆ್ಯಂಡ್ ಈಗಲೇ ಸ್ಟಾರ್ಟ್ ಆಗಿಬಿಟ್ಟು 3-4 ಮಂತ್ಸೇ ಆಗಿದೆ. ಸೊ ನಾವು ಈ ಪಯಣದಲ್ಲೇ ಹೊರಡಿದ್ದೀವಿ. ಸೊ ನನಗೆ ಅವ್ರ ಇನ್ಸ್ಪಿರೇಷನ್ ಅಂದರೆ ನೀವು ಯೋಚನೆ ಮಾಡಿ ಎಷ್ಟು ಸಾಧಿಸಿದ್ದಾರೆ ಅವರು ಅಂತ. ಕೊನೆಯದಾಗಿ ಕಾಡುಗೋಡಿಯ ಸೀಗೆಹಳ್ಳಿಯ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಒಂದು ನಂದಿನಿ ಡಿಲೆಕ್ಸ್ ರೆಸ್ಟೋರೆಂಟ್, ಇಲ್ಲಿರುವಂತಹ ಪೀಪಲ್ಸ್ಗೆ, ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಬನ್ನಿ ಬೇಗ. ಆ್ಯಂಡ್ ಬಂದಾಗ ತಿಂಡಿನೂ ಮಾಡಿಬಿಟ್ಟು ಬರಬೇಡಿ. ಇಲ್ಲಿ ಒಂದೇ ಸಲ ಬಂದುಬಿಟ್ಟು ಬುಫೆ ಲಂಚ್ ಮಾಡಿ, ಆ ದಿನ ಡಿನ್ನರು ಮಾಡೋಕ್ಕೆ ಅವಶ್ಯಕತೆ ಇರಲ್ಲ. ಸಕ್ಕತ್ತಾಗಿದೆ ಊಟ. ಅಮೇಝಿಂಗ್ ಫುಡ್ ಅಟ್ ನಂದಿನಿ ಡಿಲಕ್ಸ್ ಇನ್ ಕಾಡುಗೋಡಿ. ಥ್ಯಾಂಕ್ಸ್. ಇದಿಷ್ಟು ನಟಿ ಸಂಜನಾ ಗಲ್ರಾಣಿ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.